ಕಾಂಗ್ರೆಸ್ ಅಲ್ಲಿ ಮತ್ತೆ ಜೋರಾಗಿದೆ ದಲಿತ ಸಿಎಂ ಕೂಗು. ನಿನ್ನೆ ಸಚಿವ ಮಹದೇವಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ರಾಜಣ್ಣ, ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಲಿತ ಸಿಎಂ ನಮ್ಮ ಹಕ್ಕು, ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಗೆಲ್ಲಿಸಿದ್ರಲ್ಲಿ ನಮ್ಮ ಪಾತ್ರ ಇದೆ, ಆದ್ರೆ ಪಾಲಿಸಿ ಮೇಕಿಂಗ್ ಆ ಸ್ಥಾನದಲ್ಲಿ ನಾವಿಲ್ಲ ಅಂತೇಳಿ ನಿನ್ನೆ ಸಚಿವ ಮಹದೇವಪ್ಪ ಬೇಸರವನ್ನ ತೋಡ್ಕೊಂಡಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಆ ಬೇಸರವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿರಬೇಕು, ದಲಿತ ಸಿಎಂ ಆಗಬೇಕು ಅನ್ನೋದು ನಮ್ಮ ಬಯಕೆ, ಪರಮೇಶ್ವರ್ ಅವರಿಗೆ ಆ ಅರ್ಹತೆ ಇದೆ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಖರ್ಗೆ ಕಾಲದಿಂದ 99ಗೆ ಔಟ್ ಆಗ್ತಾ ಇದ್ದೀವಿ, ನಮ್ಮ ವಿರುದ್ಧ ಹಿಂದಿನಿಂದಲೂ ಪಿತೂರಿ ಇದ್ದೇ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ ವಿ ಆರ್ ನಾಟ್ ಫಾಲೋಯಿಂಗ್ ಅವರ್ ಲೀಡರ್. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದ್ರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು? ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಹೋಗಿದೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕೋ ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೋಬೇಕು ಅಂತ ಯಾಕೆ ಬೇಡಿಕೆ ಹೇಳಿದ್ದಾರೆ? ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಡಾಕ್ಟರ್ ಪರಮೇಶ್ವರ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಖರ್ಗೆ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್ ಬಿಕಾಸ್ all of you are not followed a leader. ದಲಿತ ಸಿಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿಎಂದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿ ಎಮ್ಮನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ಡಿ ಕೆ ಶಿವಕುಮಾರ್ನ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರು ಆಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರು ಆಗೋದಕ್ಕೆ ಇವ್ರದ್ದು. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ. ಅಲ್ಲ, ಈ ನಡುವೆ ಮತ್ತೆ ಹೇಗೆ ಚುನಾವಣೆ ಮುಗಿದ ಬಳಿಕ ದಲಿತ ಸಿಎಂ ವಿಚಾರ ಪ್ರಸ್ತಾಪ ಮಾಡೋಣ ಅಂತ ಏನೀಗ ಬೆಳಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ? ಈಗ ಕೇಳಿದ್ರೆ ಇನ್ಯಾವಾಗಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಕೇಳ್ದೇನೆ ಇದೆ ಯಾರು ಕೊಡ್ತಾರಪ್ಪ ನಿಮಗೆ? ನಾವು ಇದಕ್ಕಿಂತ ಮುಂಚೆನೆ ದಲಿತ ಸಿ ಎಂ ಆಗಬೇಕು ಅಂತ ಹೇಳಿಲ್ವೇನ್ರಿ? ಏನು ಈಗ ಮಹದೇವಪ್ಪ ಹೇಳ್ತಿದ್ದಂಗೆ ನಾವು ಹೇಳ್ತಿದ್ದೀವ? ಅದಕ್ಕೂ ಬೇಡಿಕೆ ಮೊದಲಿಂದನೂ ಇದೆ. ಬೇಡಿಕೆ ಇದ್ರ ತಾನೇ ಯಾರಾದರೂ ಮುಂದೆ ಒಂದು ಸಂದರ್ಭ ಬಂದಾಗ ಪರಿಗಣನೆ ಮಾಡೋದು. ಬೇಡಿಕೆನೇ ಇಲ್ದಿರಿ ಯಾರು ಕೇಳಿದ್ರೆ ಕೊಡೋದು ಕಷ್ಟ, ಕೇಳ್ದಿರಿ ಯಾರು ಕೊಡ್ತಾರೆ? ಯಾವುದೇ ಆಗಲಿ ಮುಂದೆ ಯಾವತ್ತೋ ಒಂದಿನ ಫಲ ಕೊಡಬಹುದು ಅನ್ನೋ ಕೊಡಲಿ, ಕೊಡಬೇಕು ಅಂತ ಕೊಡ್ತಾರೆ ಅಂತ ಆಶಾವಾದಿಗಳು ಮೊದಲಿದ್ದ ಹೊಸದೆಲ್ಲಿದ್ದಾರೆ. ಖರ್ಗೆ ಅವರಿಂದ ಇದ್ದೇ ಇದೆ. 99 ಔಟ್ ಆಗ್ತೀವಿ ನಾವು, 100 ಆಗ್ತಾ ಇಲ್ಲ. ಹೊಸದೇನಲ್ಲ ಕೂಗು. ಖರ್ಗೆ ಅವ್ರು ಆಗಬೇಕಿತ್ತು, ಪರಮೇಶ್ವರ್ ಬಂತು, ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ. ಅಂದ್ರೆ ಅದು ದಲಿತ ಸಿಎಂ ಅವಕಾಶ ಬಂದಾಗೆಲ್ಲ ರಾಜಕೀಯ ಪಿತೂರಿ ನಡೀತಾ ಇದೆ. ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರನೇ ಅದ್ರ ಅದ, ಅದ್ರ ಮೀನಿಂಗ್ ಅಣ್ಣ ಅದೇ. ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ, ಬರೀ ಪಾಲಿಟಿಕ್ಸ್ ಮಾಡ್ತೀವಿ ಅನ್ನೋದು ಎಲ್ಲ ಕಡೆ ಇರಲ್ಲ. ಅದಕ್ಕೂ ಅದಕ್ಕೆ ಏನ್ ಸಂಬಂಧ? ಈಗ ನಾ ಖರ್ಗೆ ಅವ್ರು 20 ವರ್ಷದಿಂದ ಸಿಎಂ ಡಿ ಸಿಎಂ ದಲಿತ ಸಿಎಂ ಆಗ್ಬೇಕಂತ ಅದಕ್ಕೂ ಆ ಕೇಸಿಗೆ ಏನ್ ಸಂಬಂಧ? ಅವ್ರು ಅವಕಾಶ ಇದ್ರೆ ಅವ್ರು ಆಗ್ತಾರ, ಅದು ಬೇರೆ ಮಾತು. ಇದಕ್ಕೂ ಕೇಸ್ಗೆ ಸಂಬಂಧ ಇಲ್ಲ. ಇದು ಅವರು ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದ್ದೀವಿ ದಲಿತ ಸಿಎಂ ಆಗ್ಬೇಕಂತ. ಅದೇ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ಇದೆ, ಚುನಾವಣೆಗೆ ಅದು ವಿಷಯ ಅಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ವೋಟ್ ನಮ್ದು, ಆದ್ರೆ ಅಧಿಕಾರ ಮಾತ್ರ ನಮ್ದಲ್ಲ ಅಂತೇಳಿ ದಲಿತ ಸಿಎಂ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡ್ಲಿ ಅಂತಾನು ಹೇಳ್ತಾರೆ, ಆದ್ರೆ ನಮಗೂ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಇದು ಯಾವ ತರ ಎಫೆಕ್ಟ್ ಬೀರಬಹುದು ಪಟೇಲ್?
ಶರ್ಮಿತಾ ಶೆಟ್ಟಿ ಇದರ ಹಿಂದೆ ಹಲವಾರು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎಸ್ ಸಿ ಮಹದೇವಪ್ಪನವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲುವುದು ಖಚಿತ ಅನ್ನೋ ಒಂದು ಸರ್ವೆಯ ವರದಿಗಳು ಬಂದಿರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಮಹದೇವಪ್ಪನವರ ಸ್ಪರ್ಧೆಗೆ ಈಗಾಗಲೇ ಹೈಕಮಾಂಡ್ಗೆ ತಮ್ಮ ಒಪ್ಪಿಗೆಯನ್ನು ಕೂಡ ಸೂಚಿಸಿರುವಂಥದ್ದು. ಆದರೆ ಎಸ್ ಸಿ ಮಹದೇವಪ್ಪನವರು ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ಹೋಗುತ್ತೆ ಎಂಬ ಆತಂಕಕ್ಕೆ ಎದುರಾಗಿ ನನ್ನ ಬದಲು ನನ್ನ ಮಗ ಸುನೀಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತೇಳಿ ಒತ್ತಡವನ್ನು ಆಗ್ತಿರುವಂಥದ್ದು. ಎಲ್ಲ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಎಂಬ ಕಾರಣಕ್ಕಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಕೊಡಲು ಇದೀಗ ಎಸ್ ಸಿ ಮಹದೇವಪ್ಪನವರು ಆರಂಭದಲ್ಲಿ ಇದೀಗ ದಲಿತ ಸಿಎಂ ಕೂಗನ್ನು ಎಬ್ಬಿಸಿದರು. ನಂತರ ಎಲ್ಲ ಒಂದು ಕಡೆ ತುಮಕೂರಿನಲ್ಲೂ ಕೂಡ ಮುದ್ದು ಹನುಮೇಗೌಡರ ಪರವಾಗಿ ಲಾಬಿಯನ್ನು ಮಾಡಿದ್ರು ಮತ್ತು ಕೊನೆಗೂ ಪಕ್ಷಕ್ಕೆ ಸೇರ್ಪಡೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ KN ರಾಜಣ್ಣವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಮುದ್ದು ಹನುಮೇಗೌಡರು ಬದಲಾಗಿ ಗೌರಿಶಂಕರ್ ಅಥವಾ ಮತ್ತಾರಿಗಾದರೂ ಟಿಕೆಟ್ ಕೊಡಬೇಕನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಆಗಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಬೆಳಗಾವಿ ಟಿಕೆಟ್ ವಿಚಾರದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮುರ್ನಾಳ್ ರವರನ್ನ ಕಣಕ್ಕಿಳಿಸುವ ಪ್ಲಾನ್ ಅನ್ನು ಮಾಡಿರುವಂಥದ್ದು, ರೂಪುರೇಷೆ ಮಾಡಿರುವಂಥದ್ದು. ಬಹುತೇಕ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಮೇಲಾಗ್ತಿರೋ ಆತಂಕ ಕೂಡ ಸತೀಶ್ ಜಾರಕಿಹೊಳಿ ಎದುರಾಗ್ತಿರುವಂಥದ್ದು. ಇದು ಒಂದು ಭಾಗ. ಈ ಎಲ್ಲದರ ನಡುವೆ ಕೂಡ ಎಲ್ಲ ಒಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಂಥ ಕೇಸ್ ವಜಾ ಆಗಿರುವಂಥದ್ದು. ಹಾಗಾಗಿ ಮುಂದೆ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗಾಗಿ ಎಲ್ಲ ಲೋಕಸಭೆ ಚುನಾವಣೆ ಬಳಿಕ ಪ್ರಯತ್ನವನ್ನು ಮಾಡಬಹುದು ಎಂಬ ಲೆಕ್ಕಾಚಾರ ಇರತಕ್ಕಂಥದ್ದು. ಮತ್ತು ಎಲ್ಲೊಂದು ಕಡೆ DCM ಹುದ್ದೆಯನ್ನು ತಪ್ಪಿಸಲು ಕೂಡ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾದರು ಎಂಬ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಕೊಡುವ ಮುಖಾಂತರ ದಲಿತ ಸಿಎಂ ವಿಚಾರವನ್ನು ಇದೀಗ ಪ್ರಮುಖ ನಾಯಕರುಗಳು ಮುನ್ನೆಲೆಗೆ ತಂದಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಇದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಯಾಕಂತಂದ್ರೆ ಎಲ್ಲರೂ ಕೂಡ ದಲಿತ ಸಿಎಂ ವಿಚಾರವನ್ನ ಕೂಗನ್ನು ಎಬ್ಬಿಸಿರುವಂಥದ್ದು ಅಷ್ಟು ಕೂಡ ನಾಯಕರುಗಳು ಕೂಡ, ಅದು ಸತೀಶ್ ಜಾರಕಿಹೊಳಿ ಇರುವಂಥದ್ದು, KN ರಾಜಣ್ಣ ಮತ್ತು ಮಹದೇವಪ್ಪರ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಿಲಯದ ಕಲಾವಿದರಾಗಿರುವಂಥದ್ದು. ಹಾಗಾಗಿ ಇದರ ಹಿಂದೆ ಮುಖ್ಯಮಂತ್ರಿಗಳು ಪ್ಲಾನ್ ಕೂಡ ವರ್ಕೌಟ್ ಆಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆ ಎಸ್ ಸಿ ಮಹದೇವಪ್ಪನವರು ಮಂತ್ರಿಗಿರಿ ಉಳಿಸಿಕೊಳ್ಬೇಕಾಗಿದೆ. ಯಾವುದೇ ಕಾರಣ ಕೂಡ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಬಾರದು, ಬದಲಾಗಿ ತನ್ನ ಮಗ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಹರಸಾಹಸ ಮಾಡ್ತಿರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭಿಕವಾಗಿ ಚೆಕ್ ಮೇಟ್ ಕೊಡಲು ದಲಿತ ಸಿಎಂ ಕೂಗನ್ನು ಎಬ್ಬಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಈ ರೀತಿಯ ದಲಿತ ಸಿಎಂ ಕೂಗು ಎಬ್ಬಿಸಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪಟ್ಟಿಗೆ ಇದು ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ.